ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿ ಗಂಭೀರ ಆರೋಪ ಮಾಡಿದ್ದಾರೆ. ಗಲಾಟೆ ನಡೆದಿದ್ದು ಪಕ್ಕಾ ಪೂರ್ವ ನಿಯೋಜಿತ. ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇಲ್ಲ, ಇಲಾಖೆಯೇ ಸತ್ತು ಹೋಗಿದೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಪೆಟ್ರೋಲ್ ಬಾಂಬ್ ತಂದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಇದೆಲ್ಲ ಹೇಗ್ ಬಂತು, ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ ಅಂತ ಅಂದಿದ್ದಾರೆ. ಇದೆಲ್ಲ ಬಾಂಬ್ಗಳು ತರ ಏನೋ ಮಾಡ್ಕೊಂಡು ಬಂದಿದ್ರಂತೆ, ಪೆಟ್ರೋಲ್ ಬಾಂಬ್ಗಳೆಲ್ಲ. ಅದನ್ನ ಪೊಲೀಸರು ಓಡಿಸಿರೋದು, ಆಟೋ ಓಡ್ತಾ ಇರೋದು ಅದು ನೋಡಿದ್ದೀನಿ. ಅದು ಇದೆ ನಮ್ಮ ಹತ್ರ. ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ. ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ಲ ರೀ, ಈ ಇಂಟೆಲಿಜೆನ್ಸಿ ಅನ್ನೋ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ. ಸತ್ತೋಗ್ಬಿಟ್ಟಿದೆ. ಅದಿದ್ದಿದ್ರೆ 1000 ಜನ ನಡ್ಕೊಂಬರೋವರೆಗೂ ಯಾರಾನ ಸುಮ್ಮನೆ ಇರ್ತಾರಲ್ರಿ. ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ 1 ಕಿಲೋಮೀಟರ್ ಆಗಲ್ವಾ? ಈಸಿಯಾಗಿ ಆಗುತ್ತೆ. 1 ಕಿಲೋಮೀಟರ್ ಬರಬೇಕಾದ್ರೆ ಇಂಟೆಲಿಜೆನ್ಸಿ ಇದ್ರೆ ರಿಸರ್ವ್ ವ್ಯಾನ್ ಬರೋಕ್ಕೆ ಎಷ್ಟು ಇಲ್ಲೇ ಇರ್ತದಲ್ಲ. ರಿಸರ್ವ್ ಬಳ್ಳಾರಿಗೆ ಒಂದು 50-60 ರಿಸರ್ವ್ ವ್ಯಾನ್ಗಳು ಇರ್ತವೆ. ಅದೇ ಆಟೋದಲ್ಲಿ ನೋಡಿದೆ ನಾನು. ಆಟೋದಲ್ಲಿ ಇದೆಲ್ಲ ಬಾಂಬ್ಗಳು ತರ ಏನೋ ಮಾಡ್ಕೊಂಡು ಬಂದಿದ್ರಂತೆ, ಪೆಟ್ರೋಲ್ ಬಾಂಬ್ಗಳೆಲ್ಲ. ಅದನ್ನ ಪೊಲೀಸರು ಓಡಿಸಿರೋದು, ಆಟೋ ಓಡ್ತಾ ಇರೋದು ಅದು ನೋಡಿದ್ದೀನಿ. ಅದು ಇದೆ ನಮ್ಮ ಹತ್ರ. ಅಂದ್ರೆ ಇದೊಂಥರ ಪೂರ್ವ ಯೋಜಿತ. ಜನಾರ್ದನ್ ರೆಡ್ಡಿಯನ್ನ ಟಾರ್ಗೆಟ್ ಮಾಡಿ ಗಲಾಟೆ, ಅವರನ್ನ ಮುಗಿಸೋದಕ್ಕೆ ಸಂಚು ಮಾಡಿ ಬಂದಿದ್ದಾರೆ. ಇದು ಅಶೋಕ್ ಅವರ ಗಂಭೀರ ಆರೋಪ. ಜನಾರ್ದನ್ ರೆಡ್ಡಿ ಅವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು. ನನ್ನ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು, ಹಾಗಾಗಿಯೇ ಈ ರೀತಿ ಗಲಾಟೆ ಮಾಡಿದ್ರು ಅಂತ. ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ನೇರವಾಗಿ ನಮ್ಮ ಬಿಜೆಪಿ ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋಂಥ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಇದು ನೇರವಾಗಿ ನಮ್ಮ ಬಿಜೆಪಿ ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋಂಥ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಈ ಸರ್ಕಾರ ಗೂಂಡಾ ರಾಜ್ಯ ಮಾಡೋಕ್ ಹೊರಟಿದೆ. ಅಶೋಕ್ ಅವರ ಆಕ್ರೋಶ. ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇದೆಲ್ಲ ಬಹಳ ದಿನ ನಡೆಯೋದಿಲ್ಲ. ಏನೇನ್ ಪಾಪ ಮಾಡಿದ್ದಾರೋ ಪ್ರಾಯಶ್ಚಿತ ಪಡ್ತೀರಾ. ಬಳ್ಳಾರಿಯನ್ನ ರಿಪಬ್ಲಿಕ್ ಅಂದ್ರಿ, ಈಗ ಏನ್ ಮಾಡಿದ್ರಿ? ಈಗ ಗುಂಡುಗಳ ರಿಪಬ್ಲಿಕ್ ಅಂತ ಅಶೋಕ್ ಗುಡುಗಿದ್ದಾರೆ. ಈ ಸರ್ಕಾರ ಗೂಂಡಾಗಳಿಗೆ ಗೂಂಡಾ ರಾಜ್ಯ ಮಾಡೋಕ್ಕೆ ಹೊರಟಿದೆ. ಗೂಂಡಾ ರಾಜ್ಯ ಇದೊಂದು ರೀತಿ ಗೂಂಡಾ ರಾಜ್ಯ. ಇವೆಲ್ಲ ಭಾಳ ದಿನ ನಡೆಯಲ್ಲ. ನಾನು ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವೆಲ್ಲ ಭಾಳ ದಿನ ನಡೆಯಲ್ಲ. ಇರೋದು 2 ವರ್ಷ, ಓನ್ಲಿ 2 ಇಯರ್ಸ್. ನೀವು ಏನೇನು ಪಾಪ ಮಾಡಿದಿರೋ ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಪಡುವಂಥ ಕಾಲ ಬಂದೇ ಬರ್ತೈತೆ ನಿಮಗೆ. ಬಳ್ಳಾರಿ ರಿಪಬ್ಲಿಕ್ ಅಂದ್ರಿ, ಈಗೇನು ಮಾಡಿದ್ರಿ? ಗುಂಡನ್ ರಿಪಬ್ಲಿಕ್ ಮಾಡಿಬಿಟ್ರಿ. ಗುಂಡುಗಳ ರಿಪಬ್ಲಿಕ್. ಈಗ ಅವು ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ. ಪಾದಯಾತ್ರೆ ಮಾಡಿದಿರಿ, ಎತ್ಕೊಂಡು ಪಾದಯಾತ್ರೆ ಎಲ್ಲ ಮಾಡಿದ್ರಿ. ಇಲ್ಲಿಗೆ ಏನೋ ದೊಡ್ಡ ಸಾಧನೆ ಮಾಡಿಬಿಡ್ತೀನಿ, ಒಳ್ಳೆ ಬಳ್ಳಾರಿನ, ಸಮೃದ್ಧ ಬಳ್ಳಾರಿನ ನಿರ್ಮಾಣ ಮಾಡ್ತೀನಿ ಅಂತ. ನಿಮ್ಗೆ ರಸ್ತೆ ಗುಂಡಿ ಮುಚ್ಚಕ್ಕೆ ಹೋಗ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಕಾನೂನು ಸುವ್ಯವಸ್ಥೆ ಆದರೂ ಸರಿ ಇರಬೇಕಲ್ಲ. ಗುಂಡುಗಳಾರಿಸೋ ಅಂತ ಬಳ್ಳಾರಿಗೆ ನೀವು ತಂದಿಸಿದ್ರೆ ಇವತ್ತು. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ. ಈ ಸರ್ಕಾರ ಗೂಂಡಾಗಳಿಗೆ